ಎಲ್ರಿಗೂ ನಮಸ್ಕಾರ. ಇವತ್ತಿನ ಟಾಪಿಕ್ AMH ವರ್ಸಸ್ AFC. AMH ಅಂತಂದರೆ ಆ್ಯಂಟಿಮುಲೇರಿಯನ್ ಹಾರ್ಮೋನ್ ಆ್ಯಂಡ್ AFC ಅಂತಂದರೆ ಆ್ಯಂಟ್ರಲ್ ಫಾಲಿಕಲ್ ಕೌಂಟ್. ಯೂಶಲ್ ಆಗಿ ಹೆಣ್ಮಕ್ಳಿಗೆ ಯಾರೆಲ್ಲ ಫರ್ಟಿಲಿಟಿ ಟ್ರೀಟ್ಮೆಂಟ್ ತೊಗೋತಾ ಇರ್ತೀರಾ ಅಂಥವರು ಡಾಕ್ಟರ್ ಹತ್ರ ಹೋದವಾಗ AMH ಬ್ಲಡ್ ಟೆಸ್ಟ್ನ ಮಾಡಿಸ್ತಾರೆ. ಸೊ ದ್ಯಾಟ್ ಯೂಶಲ್ ಆಗಿ ಭಾಳಷ್ಟು ಜನರಿಗೆ AMH ಅಂದರೆ ಗೊತ್ತಿರುತ್ತೆ, AFC ಅಂದರೆ ಗೊತ್ತಿರೋದಿಲ್ಲ. ಓಕೆ, ಇವತ್ತಿನ ವೀಡಿಯೋನಲ್ಲಿ AMH ವರ್ಸಸ್ AFCನ ಡಿಸ್ಕಸ್ ಮಾಡೋಣಂತೆ. ಆ್ಯಂಡ್ ಇವೆರಡೂ ಕಮ್ಮಿ ಇದ್ದರೆ ಏನರ್ಥ, ಜಾಸ್ತಿ ಇದ್ದರೆ ಏನರ್ಥ, ಯಾವುದು ಕಮ್ಮಿ ಇದ್ದರೆ ಕನ್ಸೀವ್ ಆಗ್ತೀವಿ, ಯಾವುದು ಜಾಸ್ತಿ ಇದ್ದರೆ ಕನ್ಸೀವ್ ಆಗ್ತೀವಿ, ಯಾವುದು ಕಮ್ಮಿ ಇದೆ ಅಂದ ತಕ್ಷಣ ಇನ್ಫರ್ಟಿಲಿಟಿ ಅಂತ ಹೇಳ್ತಾರೆ ಅನ್ನೋದೇ ಇವತ್ತಿನ ವಿಡಿಯೋ. ಓಕೆ, ಸೊ ದ್ಯಾಟ್ ಏನು ಮಾಡಬಹುದು, ಹೇಗೆ ಪ್ರೆಡಿಕ್ಟ್ ಮಾಡೋದು, ನಾವು ಕನ್ಸೀವ್ ಆಗ್ತೀವೋ ಇಲ್ವೋ ಅನ್ನೋದನ್ನು ಇವತ್ತಿನ ವಿಡಿಯೋನಲ್ಲಿ ತಿಳ್ಕೊಳ್ಳೋಣ. ಓಕೆ, ಮತ್ತೆ ತಡ ನೋಡೋಣ ಬನ್ನಿ. ಸೊ ಫಸ್ಟು ಮೀನಿಂಗ್ ತಿಳ್ಕೊಳ್ಳೋಣ. AMH ಅಂತಂದರೆ ಆ್ಯಂಟಿಮುಲೇರಿಯನ್ ಹಾರ್ಮೋನ್, ಅದರಲ್ಲೇ ಇದೆ ಹಾರ್ಮೋನ್ ಅಂತ. ಓಕೆ, ಸೊ AMH ಅಲ್ಲೇ ಇದೆ ಹಾರ್ಮೋನ್ ಅಂತ. ಸೊ ಯಾವ ಹಾರ್ಮೋನು ಅಂದರೆ ಫಾಲಿಕಲ್ಸಿಂದ ರಿಲೀಸ್ ಆಗಿರುವಂತಹ ಹಾರ್ಮೋನ್. ಓವರಿನಲ್ಲಿ ಏನು ಫಾಲಿಕಲ್ಸ್ ಇರುತ್ತಲ್ಲ, ಆ ಫಾಲಿಕಲ್ಸಿಂದ ರಿಲೀಸ್ ಆಗಿರುವಂತಹ ಹಾರ್ಮೋನೇ ಆ್ಯಂಟಿಮುಲೇರಿಯನ್ ಹಾರ್ಮೋನ್. AFC ಅಂದರೆ ಏನು ಹಾಗಾದರೆ ನಂಬರ್ ಆಫ್ ವಿಸಿಬಲ್ ಫಾಲಿಕಲ್ಸ್. ನಾವು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿಸಿದವಾಗ ಆ ಓವರಿನಲ್ಲಿ ಕಾಣಿಸುವಂತಹ ಫಾಲಿಕಲ್ಸ್ ಎಷ್ಟು 2 to 10 mm ಇರೋ ಅಂತಹ, ಗ್ರೋ ಆಗೋ ಅಂತಹ ಸಾಧ್ಯತೆ ಇರುವಂತಹ, ಪ್ರಾಮಿನೆನ್ಸ್ ತೋರಿಸೋ ಅಂತಹ ಫಾಲಿಕಲ್ಸ್ ಏನಿರುತ್ತಲ್ಲ, ಎಷ್ಟು ಫಾಲಿಕಲ್ಸ್ ಇದೆ ಕೌಂಟ್ 3, 4, 5, 6, ಅದು ಆ್ಯಂಟ್ರಲ್ ಫಾಲಿಕಲ್ ಕೌಂಟ್. ಹೌ ಈಸ್ ಇಟ್ ಟೆಸ್ಟೆಡ್? AMHನ ಟೆಸ್ಟ್ ಮಾಡೋದು ನಾರ್ಮಲ್ ಬ್ಲಡ್ ಟೆಸ್ಟ್. ಓಕೆ, ನಾರ್ಮಲ್ ಬ್ಲಡ್ ಟೆಸ್ಟಿಂದ AMHನ ಟೆಸ್ಟ್ ಮಾಡ್ತಾರೆ. ಯಾವತ್ತಿನ ದಿವಸ ಬೇಕಾದರೂ ಇದನ್ನು ಟೆಸ್ಟ್ ಮಾಡ್ತಾರೆ. ನೀವು ಫಸ್ಟ್ ವಿಸಿಟ್ ಡಾಕ್ಟರ್ ಹತ್ರ ಫರ್ಟಿಲಿಟಿ ಟ್ರೀಟ್ಮೆಂಟ್ನ ನೀವು ತೊಗೊಳೋದಕ್ಕೋಸ್ಕರ, ಮಾತಾಡೋದಕ್ಕೋಸ್ಕರ ಫಸ್ಟ್ ವಿಸಿಟ್ ಏನು ನೀವು ಹೋಗಿರ್ತೀರಲ್ಲ, ಆವಾಗ ನಂಬರ್ ಆಫ್ ಟೆಸ್ಟ್ಗಳನ್ನ ಏನು ಬರ್ದು ಕಳಿಸ್ತಾರಲ್ಲ, ಆವತ್ತಿನ ದಿವಸನೇ ನಿಮ್ಮ ಹತ್ರ ಬ್ಲಡ್ ಡ್ರಾ ಮಾಡಿಕೊಂಡು ಕಳಿಸ್ಬಹುದು. ಓಕೆ, ಅದರಲ್ಲಿ AMH ಟೆಸ್ಟ್ನ ಮಾಡ್ಬೋದು. ಇದು AMHಗೆ. AFCಗೆ ಸೆಕೆಂಡ್ ಡೇಯಿಂದ 5th ಡೇ, ಓನ್ಲಿ 4 days ಸೈಕಲ್ನ, ಸೆಕೆಂಡ್, ಥರ್ಡ್, ಫೋರ್ತ್, 5th ಈ 4 ದಿವಸ ಮಾತ್ರ AFCನ ಟೆಸ್ಟ್ ಮಾಡ್ತಾರೆ. ಓಕೆ, ಹೇಗೆ ಮಾಡ್ತಾರೆ? ಅಬ್ಡೊಮಿನಲ್ ಅಲ್ಟ್ರಾಸೌಂಡ್ ಅಥವಾ ವೆಜೈನಲ್ ಅಲ್ಟ್ರಾಸೌಂಡ್ನ ಮಾಡಿ AFCನ ಕೌಂಟ್ನ ತೆಗಿತಾರೆ. ವಾಟ್ ಇಟ್ ಇಂಡಿಕೇಟ್ಸ್? AMH ಏನು ಇಂಡಿಕೇಟ್ ಮಾಡುತ್ತೆ ಅಂತಂತಂದರೆ ಓವರ್ ಆಲ್ ಎಗ್ ಸಪ್ಲೈ, ಹೌ ಆ್ಯಕ್ಟಿವ್ ಯುವರ್ ಓವರೀಸ್ ಆರ್ ಅನ್ನೋದನ್ನು ಮಾತ್ರ ಇಂಡಿಕೇಟ್ ಮಾಡುತ್ತೆ AMH. ಆಯಿತಾ? ಅಂದರೆ ಟೋಟಲಾಗಿ ಹೇಳಬೇಕಂದ್ರೆ ಒಂದು ಎಕ್ಸಾಮ್ ಕೊಟ್ಟಿದ್ದೀರಾ, ಅದರಲ್ಲಿ ನೀವು ಪಾಸ್ ಆಫ್ ಫೇಲ್ ಅನ್ನೋದನ್ನು ಏನು ಹೇಳ್ತಾರಲ್ಲ, ಅದು AMH ಹೇಳುತ್ತೆ. ಆಯಿತಾ? ರಿಸರ್ವ್ ಚೆನ್ನಾಗಿದೆನೋ ಚೆನ್ನಾಗಿಲ್ವೋ ಅನ್ನೋದು ಮಾತ್ರ ಗೊತ್ತಾಗುತ್ತೆ, ನಂಬರ್ಸ್ ಗೊತ್ತಾಗಲ್ಲ. AFCನಲ್ಲಿ ಆ ನಂಬರ್ ಗೊತ್ತಾಗುತ್ತೆ ನಿಮಗೆ. ಓಕೆ, ಆ ಪರ್ಟಿಕ್ಯುಲರ್ ಸೈಕಲಲ್ಲಿ ಹೌ ಮೆನಿ ಫಾಲಿಕಲ್ಸ್ ಆರ್ ರೆಡಿ ಟು ಗ್ರೋ. ಓಕೆ, ಗ್ರೋ ಆಗೋದಕ್ಕೆ ಎಷ್ಟು ಫಾಲಿಕಲ್ಸ್ ರೆಡಿ ಇದೆ ಅನ್ನೋ ಕೌಂಟ್ ಗೊತ್ತಾಗುತ್ತೆ. ಅಂದರೆ ಎಕ್ಸಾಮ್ ಬರೆದಿದ್ದೀರಾ, ಪಾಸ್ ಆಫ್ ಫೇಲ್ ಅನ್ನೋದು ನಿಮಗೆ AMHಯಿಂದ ಗೊತ್ತಾದರೆ AFCನಿಂದ ಎಷ್ಟು ಮಾರ್ಕ್ಸ್ ತೊಗೊಂಡಿದ್ದೀರಾ ಅನ್ನೋದು ಗೊತ್ತಾಗುತ್ತೆ. ಓಕೆ, ಟಿಪಿಕಲ್ ರೇಂಜ್ AMHದು ಟಿಪಿಕಲ್ ರೇಂಜು 1 to 4 units. ಆ್ಯಂಡ್ ಇದು ಯಾವಾಗಲೂ ಹೆಚ್ಚು ಕಮ್ಮಿ ಆಗೋದು ನಿಮ್ಮ ಏಜ್ ಮೇಲೆ, ಫಸ್ಟ್ ಪ್ರಯಾರಿಟಿ. ಓಕೆ, ನಿಮ್ಮ ಏಜ್ ಮೇಲೆ ಈ 1 to 4 units ಏನಿರಬೇಕಲ್ಲ, ಅದು ಹೆಚ್ಚು ಕಮ್ಮಿ ಆಗುತ್ತೆ ಯೂಶ್ವಲ್ ಆಗಿ. ಆ್ಯಂಡ್ ಅದ್ರ ಜೊತೆಗೆ ಬೇರೆ ಬೇರೆ ಹೆಲ್ತ್ ಕಂಡೀಷನ್ಸಿಂದನೂ ಕೂಡ ಈ AMH ಲೆವೆಲ್ಸ್ ಏನಿರುತ್ತೆ ವೇರಿ ಆಗುತ್ತೆ. PCOD ಇದ್ದಂಥವರಲ್ಲಿ AMH ತುಂಬಾ ಜಾಸ್ತಿ ಇರುತ್ತೆ. ನಂದು 8 ಇತ್ತು. ಓಕೆ, ನಂದು AMH 8 ಇತ್ತು ಆ್ಯಂಡ್ 6, 8 ಎಲ್ಲ ಇತ್ತು. HBನೂ ಅಷ್ಟೇ ಇತ್ತು, 8, 6 ಇತ್ತು. ನನಗೆ ಯಾವುದು ಪ್ರಿಂಟ್ ಏನಾದರೂ ಮಿಸ್ಟೇಕ್ ಆಗಿದೆನಾ ಅನ್ನೋದು ಯಾವಾಗಲೂ ಡೌಟ್ ಆಗೋದು. AMH, HB ಎರಡು ಹೆಚ್ಚು ಕಮ್ಮಿ ಹಾಗೆ ಇರ್ತಿತ್ತು. AMH ಕಮ್ಮಿ ಇರಬೇಕಾಗಿತ್ತು, HB ಜಾಸ್ತಿ ಇರಬೇಕಾಗಿತ್ತು. ಅವೆರಡೂ ಕ್ಲಂಪಾಗಿ ಅವೆರಡೂ ಬ್ಯಾಲೆನ್ಸ್ ಮಾಡ್ಕೊತಾ ಇದ್ವು. ಓಕೆ, AMH 1 to 4 ಇರಬೇಕು ಯೂಶ್ವಲ್ ಆಗಿ. PCOS ಇದ್ದಂಥವ್ರಿಗೆ ಸ್ವಲ್ಪ ಜಾಸ್ತಿ ಇರುತ್ತೆ. ಓಕೆ, AFC ಎಷ್ಟಿರಬೇಕು ಅಂದರೆ 10 to 20 ಕೌಂಟ್ಸ್, ಅಂದರೆ 10 to 20 ಫಾಲಿಕಲ್ಸ್ ಇನ್ಕ್ಲೂಡಿಂಗ್ ಬೋತ್ ಓವರೀಸ್. ಎರಡು ಓವರೀಸ್ ಮಧ್ಯ 10 to 20 ಅಷ್ಟು ಫಾಲಿಕಲ್ಸ್ ಇತ್ತು ಅಂತಂತಂದರೆ ಹೆಲ್ದಿ ಫಾರ್ ಪ್ರೆಗ್ನೆನ್ಸಿ ಅಂತ ಯೂಶ್ವಲ್ ಆಗಿ ಕನ್ಸಿಡರ್ ಮಾಡ್ತಾರೆ. ಸೈಕಲ್ ಡಿಪೆಂಡೆನ್ಸಿ. AMH ಏನಾದರೂ ನಮ್ಮ ಓವರ್ ಆಲ್ ಪೀರಿಯಡ್ ಸೈಕಲ್ ಮೇಲೆ ಡಿಪೆಂಡ್ ಆಗುತ್ತಾ ಅಂತ ಕೇಳಿದ್ರೆ ಯೂಶ್ವಲ್ ಆಗಿ ಡಿಪೆಂಡ್ ಆಗಲ್ಲ. ಅಂದರೆ ಮಂತ್ಲಿ ಎವ್ರಿ ಮಂತ್ ಸೈಕಲ್ ಮೇಲೆ ಡಿಪೆಂಡ್ ಆಗುತ್ತಾ ಅಂತ ಕೇಳಿದ್ರೆ ಡಿಪೆಂಡ್ ಆಗಲ್ಲ. ಸೊ ಥ್ರೂ ಔಟ್ ದಿ ಮಂತ್ ನೀವು ಯಾವಾಗ ಚೆಕ್ ಮಾಡಿಸಿದ್ರು ನಿಮ್ಮ AMH ಎಷ್ಟಿರುತ್ತೆ ಅಷ್ಟೇ ಬರುತ್ತೆ. ಓಕೆ, ಆದರೆ AFC ಏನು ಅಂತಂತಂದರೆ ಸ್ಲೈಟಾಗಿ ಚೇಂಜ್ ಆಗುತ್ತೆ. ಯಾವತ್ತಿನ ದಿವಸ ನೀವು
ಚೆಕ್ ಮಾಡಿಸ್ತಾ ಇದ್ದೀರಾ ಅನ್ನೋ ಆಧಾರದ ಮೇಲೆ AFC ಡಿಪೆಂಡ್ ಆಗುತ್ತೆ, ಯಾವ ಪರ್ಟಿಕ್ಯುಲರ್ ಡೇ ಆಫ್ ದ ಸೈಕಲ್. ಓಕೆ, ನೀವು ಸ್ಟಾರ್ಟಿಂಗಲ್ಲಿ ಟೆಸ್ಟ್ ಮಾಡಿಸಿದವಾಗ ಜಾಸ್ತಿ ಬರಬಹುದು ಆ್ಯಂಡ್ ಸೈಕಲ್ ಎಂಡಿಂಗಲ್ಲಿ ಚೆಕ್ ಮಾಡಿಸಿದವಾಗ ಕಮ್ಮಿ ಬಂದಿರ್ಬೋದು. ಸೊ ಈ ಥರ ಡಿಪೆಂಡ್ ಆಗುತ್ತೆ ನಿಮ್ಮ ಸೈಕಲ್ನ ಎಷ್ಟನೇ ದಿವಸ ನೀವು ಈ ಟೆಸ್ಟ್ನ ಮಾಡಿಸಿದ್ದೀರಾ ಅನ್ನೋದು. ಯೂಸ್ ಏನು, AMHನ ಯೂಸ್ ಏನು ಅಂತಂದರೆ, ಈಗ ಏನೋ ಒಂದು ಮನೆ ಕಟ್ಟಿಸ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ. ಓಕೆ, ಆ ಮನೆ ಕಟ್ಸೋದಕ್ಕೆ ಓವರ್ ಆಲ್ ಬಜೆಟ್ ಎಷ್ಟಿದೆ ಅನ್ನೋದನ್ನು ನೋಡಿಕೊಂಡು ಆಮೇಲೆ ನೀವು ಕಟ್ಸೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ ಅಂತ ಅಂದ್ಕೊಳ್ಳಿ. ಅದೇ ಥರ ಓಕೆ, ಓವರ್ ಆಲ್ ಬಜೆಟ್ ಇಷ್ಟಿದೆ, ಒಂದು 50 lakhs ಅಷ್ಟು ಬಜೆಟ್ ಇದೆ ನಿಮ್ಮದು ಅಂತಂತಂದರೆ, ಅಷ್ಟು ದುಡ್ಡಲ್ಲಿ ನಾವು ಏನನ್ನು ಕಟ್ಟಿಸ್ಬಹುದು, ಏನು ಮಾಡಬಹುದು, ಫಸ್ಟ್ ಫ್ಲೋರ್ ಮಾಡಿಸ್ಬೋದಾ, ಸೆಕೆಂಡ್ ಫ್ಲೋರ್ನು ಮಾಡಿಸ್ಬೋದಾ, ಅಥವಾ ಸಿಂಗಲ್ BHK ಮಾಡಿಸ್ಬೇಕಾ, 2 BHK ಮಾಡಿಸ್ಬೇಕಾ, ವಾಟ್ ಇಟ್ ಇಸ್ ಎಕ್ಸಾಕ್ಟ್ ಪ್ಲ್ಯಾನ್, ನೀವೇನು ಮಾಡಿಸ್ಬಹುದು ಅನ್ನೋದು. ಓಕೆ, ಸೊ AMH ಹಾಗೆ ನಿಮ್ಮ AMH ಆಧಾರದ ಮೇಲೆ ಡಾಕ್ಟರ್ಸು ಪ್ಲ್ಯಾನ್ ಮಾಡ್ತಾರೆ ಫರ್ಟಿಲಿಟಿ ಟ್ರೀಟ್ಮೆಂಟ್ನ. ಓಕೆ, AFC ಏನು ಅಂತಂದರೆ, ಈಗ ಕೈಯಲ್ಲಿ ಇಷ್ಟು ಕಾಸಿದೆ, 5 ಲಕ್ಷ ಇದೆ, ಓಕೆ ಸ್ಟಾರ್ಟ್ ಮಾಡಿಬಿಡೋಣ, ನೆಕ್ಸ್ಟ್ ಮಂತು ಇನ್ನೊಂದು 10 ಲಕ್ಷ ಬರುತ್ತೆ, ಆವಾಗ ಮುಂದಿಂದು ಬೇಸ್ಮೆಂಟ್ ಎಲ್ಲ ಹಾಕ್ಸೋಣ, ಅದಾದಮೇಲೆ ನೆಕ್ಸ್ಟ್ ಮಂತ್ಗೆ ಇನ್ನೆಷ್ಟು ದುಡ್ಡು ಬರುತ್ತೆ, ಆವಾಗ ಗೋಡೆ ಎಬ್ಸೋಣ, ಈ ಥರ. ಓಕೆ, ಸೊ ಆ ಪರ್ಟಿಕ್ಯುಲರ್ ಸೈಕಲಲ್ಲಿ ಏನು ಮಾಡಬಹುದು, ಏನು ಡೋಸೇಜ್ ಕೊಡಬಹುದು, ಏನು ಮೆಡಿಸಿನ್ಸ್ನ ಕೊಡಬಹುದು ಅನ್ನೋದನ್ನು ಪ್ಲ್ಯಾನ್ ಮಾಡ್ತಾರೆ ಡಾಕ್ಟರ್ಸ್. ಓಕೆ, ಸೊ AMH ಅಂದರೆ ಓವರ್ ಆಲ್ ಬಜೆಟ್ ಇದ್ದಂಗೆ. ಓಕೆ, ಸೊ AFC ಅಂತಂತಂದರೆ ಆ ಪರ್ಟಿಕ್ಯುಲರ್ ಟೈಮಲ್ಲಿ, ಆ ಮಂತಲ್ಲಿ ಇರೋ ನಿಮ್ಮ ಕೈಯಲ್ಲಿರೋಷ್ಟು ಹಣದಂಗೆ. ಓಕೆ, ಸೊ ಸಿಂಪಲಾಗಿ ಹೇಳಬೇಕು ಅಂತಂದರೆ AMH ನಿಮ್ಮ ಓವರ್ ಆಲ್ ಬ್ಯಾಂಕ್ ಬ್ಯಾಲೆನ್ಸ್ ಇದ್ದಂಗೆ. ಓಕೆ, ಬಟ್ AFC ನಿಮ್ಮ ಸ್ಯಾಲರಿ ಇದ್ದಂಗೆ, ಎಷ್ಟು ಖರ್ಚು ಮಾಡಬಹುದು ಅನ್ನೋದು ಗೊತ್ತಾಗುತ್ತೆ ನಿಮ್ಮ AFCಯಿಂದ. ಓಕೆ, ನಿಮಗೆ ಓವರ್ ಆಲ್ ನಿಮ್ಮ ಹತ್ರ ಇರೋಷ್ಟು ಬ್ಯಾಲೆನ್ಸ್, ಲೈಕ್ ಫಿಕ್ಸ್ಡ್ ಡೆಪಾಸಿಟ್ ಅಂತ ಅಂದ್ಕೊಳ್ಳಿ, ನಿಮ್ಮ ಹತ್ರ ಇಷ್ಟು ಫಿಕ್ಸ್ಡ್ ಡೆಪಾಸಿಟ್ ಇದೆ ಅನ್ನೋದು AMH ಆದರೆ, ಈ ತಿಂಗಳು ಬಂದಿರೋಂತಹ ಸ್ಯಾಲ್ರಿ ವಿಲ್ ಬಿ ಕನ್ಸಿಡರ್ಡ್ ಆ್ಯಸ್ AFC. ಓಕೆ, ಸೊ ಈಗ ಯಾವ್ದು ಹೆಚ್ಚಿದೆ ಯಾವ್ದು ಕಮ್ಮಿ ಇದೆ ಅನ್ನೋ ಆಧಾರದ ಮೇಲೆ ಹೇಗೆ ನಾವು ಫರ್ಟಿಲಿಟಿನ ಪ್ಲ್ಯಾನ್ ಮಾಡಬೇಕು ಅನ್ನೋದು. ಸಪೋಸ್ ಫಸ್ಟ್ ಇನ್ಸ್ಟೆನ್ಸಲ್ಲಿ ಲೋ AMH ಆ್ಯಂಡ್ ಲೋ AFC ಎರಡೂ ಲೋ ಇದೆ ಅಂತಂತಂದರೆ, ನಿಮ್ಮ ಓವರ್ ಆಲ್ ಎಗ್ ರಿಸರ್ವ್ ಫುಲ್ಲ ಕಮ್ಮಿ ಇದೆ. ಸೊ ದಟ್ ಇಮಿಡಿಯೇಟ್ಲಿ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ನೀವು ಫರ್ಟಿಲಿಟಿ ಡಾಕ್ಟರ್ನ ಮೀಟ್ ಮಾಡಬೇಕು ಆ್ಯಂಡ್ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ನೀವು ಟ್ರೀಟ್ಮೆಂಟ್ನ ಸ್ಟಾರ್ಟ್ ಮಾಡಬೇಕು, ಪ್ರೆಗ್ನೆನ್ಸಿನ ಪ್ಲ್ಯಾನ್ ಮಾಡಬೇಕು. ಓಕೆ, ಇಟ್ ಮೇ ಬಿ AMH ತುಂಬ ಕಮ್ಮಿ ಇತ್ತು ಅಂತಂದರೆ ಯೂಶ್ವಲ್ ಆಗಿ IVF ಮಾಡಿಸಿ ಅಂತಂತ ಹೇಳ್ತಾರೆ. ನಿಮ್ಮ ಕೇಸಲ್ಲಿ ಏನಾಗುತ್ತೆ, ಏನು ಮಾಡಬಹುದು ಅನ್ನೋದನ್ನು ನೀವು ಡಾಕ್ಟರ್ ಹತ್ರನೇ ಮಾತಾಡಬೇಕು. ಯೂಶ್ವಲ್ ಆಗಿ AFC ಆ್ಯಂಡ್ AMH ಎರಡೂ ಕಮ್ಮಿ ಇದೆ ಅಂತಂತಂದವಾಗ ಬೇಗ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ನೀವು ಫರ್ಟಿಲಿಟಿ ಟ್ರೀಟ್ಮೆಂಟ್ನ ಆಫ್ ಮಾಡ್ಕೋಬೇಕು. ನೆಕ್ಸ್ಟ್ ಇನ್ಸ್ಟೆನ್ಸಲ್ಲಿ ಲೋ AMH ಬಟ್ ನಾರ್ಮಲ್ AFC ಅಂದರೆ ಯು ಆರ್ ಸ್ಟಿಲ್ ಇನ್ ಅ ಗುಡ್ ಕಂಡೀಷನ್, ಬಟ್ ನೀವು ನ್ಯಾಚುರಲ್ ಆಗೂ ಟ್ರೈ ಮಾಡ್ಬೋದು. AFC ನಾರ್ಮಲ್ ಇರೋದರಿಂದ ಈ ಸೈಕಲಲ್ಲಿ ನಿಮಗೆ AFC ನಾರ್ಮಲ್ ಇದೆ ಅಂತಂತಂದರೆ ನೀವು ನ್ಯಾಚುರಲ್ ಆಗಿ ಟ್ರೈ ಮಾಡ್ಬೋದು. ಬಟ್ ನಿಮ್ಮ ಓವರ್ ಆಲ್ ಬಜೆಟ್ ದಟ್ ಇಸ್ AMH ಅದು ಕಮ್ಮಿ ಇರೋದರಿಂದ ನೀವು ಎವ್ರಿ ಮಂತ್ ಅದನ್ನು ಮಾನಿಟರ್ ಮಾಡ್ತಾ ಇರಬೇಕು. AMH ಎಷ್ಟಿದೆ, AFC ಎಷ್ಟಿದೆ ಅನ್ನೋದನ್ನು ಮಾನಿಟರ್ ಮಾಡ್ತಾ ಇರಬೇಕು. ಬಟ್ ಈ ಪರ್ಟಿಕ್ಯುಲರ್ ಪಾಯಿಂಟ್ ಆಫ್ ಟೈಮಲ್ಲಿ ನೀವು ನ್ಯಾಚುರಲ್ ಆಗಿ ಟ್ರೈ ಮಾಡ್ಬೋದು. ನಾರ್ಮಲ್ AMH, ಲೋ AFC, ಯೂಶ್ವಲ್ ಆಗಿ ಇದು ಲೋ AFC ಇದೆ ಬಟ್ ನಾರ್ಮಲ್ AMH ಇದೆ ಅಂತಂದರೆ ಇಟ್ ಮೇ ಬಿ ಟೆಂಪ್ರವರಿ ಡಿಪ್, ಅಂದರೆ ಟೆಂಪ್ರವರಿಲಿ ಈ ಪರ್ಟಿಕ್ಯುಲರ್ ಸೈಕಲಲ್ಲಿ ಮಾತ್ರ ಕಮ್ಮಿ ಆಗಿರಬಹುದು AFC, ಬಟ್ ನೆಕ್ಸ್ಟ್ ಸೈಕಲಲ್ಲಿ ಅಗೇನ್ ನಾರ್ಮಲ್ ಬರಬಹುದು. ಯಾಕೆಂದರೆ ನಿಮ್ಮ AMH ನಾರ್ಮಲ್ ಇರೋದರಿಂದ ಲೋ AFC ಬರೋ ಸಾಧ್ಯತೆ ತುಂಬಾ ಕಮ್ಮಿ ಇರುತ್ತೆ. ಬಟ್ ಈ ಸೈಕಲಲ್ಲಿ ನಿಮ್ಮದು ಕಮ್ಮಿ ಬಂದಿದೆ ಅಂತಂದರೆ ನೆಕ್ಸ್ಟ್ ಸೈಕಲಲ್ಲಿ ಮತ್ತೆ ಜಾಸ್ತಿ ಬರುವಂತಹ ಸಾಧ್ಯತೆ ಇರುತ್ತೆ. ಆ್ಯಂಡ್ ಈ ಪರ್ಟಿಕ್ಯುಲರ್ ಕಾಂಬಿನೇಷನ್ ಅಂದರೆ ನಾರ್ಮಲ್ AMH ಆ್ಯಂಡ್ ಲೋ AFC ಇದ್ದವಾಗ ನೀವು ನ್ಯಾಚುರಲ್ ಆಗಿ ನಾರ್ಮಲ್ ಆಗಿ ಟ್ರೈ ಮಾಡ್ಬೋದು. ಈ ಸೈಕಲ್ ಅಲ್ಲ ಅಂತಂದರೆ ನೆಕ್ಸ್ಟ್ ಸೈಕಲ್ ಕೂಡ ಟ್ರೈ ಮಾಡ್ಬೋದು, ಇಲ್ಲ ಅಂದರೆ ಅದರ ನೆಕ್ಸ್ಟ್ ಸೈಕಲ್ ಕೂಡ ಟ್ರೈ ಮಾಡಬಹುದು. ಓಕೆ, ಸೊ AMH ಅಂದ್ರೇನು, AFC ಅಂದ್ರೇನು, ಎರಡಕ್ಕೂ ಡಿಫ್ರೆನ್ಸ್ ಏನು, ಆ್ಯಂಡ್
ಯಾವಾಗ ಮೆಷರ್ ಮಾಡ್ತಾರೆ, ಹೌ ಇಸ್ ಇಟ್ ಮೋರ್ ಇಂಪಾರ್ಟೆಂಟ್ ಇನ್ ಫರ್ಟಿಲಿಟಿ ಆಗಿರಬಹುದು, ಆ್ಯಂಡ್ ಲೋ AMH ಇದ್ದರೆ ಏನು ಮಾಡಬೇಕು, ಲೋ AFC ಇದ್ದರೆ ಏನು ಮಾಡಬೇಕು, ಎರಡೂ ಲೋ ಇದ್ದರೆ ಏನು ಮಾಡಬೇಕು, ಎರಡು ಜಾಸ್ತಿ ಇದ್ದರೆ ಅಥವಾ ನಾರ್ಮಲ್ ಇದ್ದರೆ ಏನು ಮಾಡಬೇಕು ಅನ್ನೋದನ್ನು ಈ ವಿಡಿಯೋನಲ್ಲಿ ಮಾತಾಡಿದ್ದೀವಿ. ಆ್ಯಂಡ್ ಇದ್ರ ಬಗ್ಗೆ ಮತ್ತೇನಾದರೂ ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಖಂಡಿತವಾಗ್ಲೂ ಉತ್ತರ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ತಂದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ, ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಧನ್ಯವಾದ.